ಮೈಸೂರಿನಲ್ಲಿ ನಿನ್ನೆ ಮೊನ್ನೆ ಎಲ್ಲ ಒಂದು ಮಾಧ್ಯಮದ ಒಂದು ಮೂಲಕ ನಾವು ಕೇಳಿರೋ ಹಾಗೆ ಈ ಎರಡು ಫ್ಲೈಓವರ್ಗಳು ಅವರು ಮಾಡ್ತಾರೆ ಅಂತ JLB ರೋಡ್ ಮೇಲೆ ಮತ್ತು ವಿನೋಬಾ ರೋಡ್ ಮೇಲೆ ಮೆಟ್ರೋಪೋಲ್ ಒಂದು ವೃತ್ತದಿಂದ ಹಿನ್ಕಲ್ವರೆಗೆ ಅಥವಾ ಅದಕ್ಕಿಂತ ಜಾಸ್ತಿ ಒಂದು ವಿಸ್ತಾರವಾದಂಥ ಒಂದು ಫ್ಲೈಓವರ್ ಮತ್ತು JLB ರೋಡ್ ಇದೀ ಒಂದು JLB ರೋಡಲ್ಲಿ ಫ್ಲೈಓವರ್ ಮತ್ತು ಅಂಡರ್ ಪಾಸಿನ ಒಂದು ವ್ಯವಸ್ಥೆ ಮಾಡ್ತಾರೆ ಅಂತ ಒಂದು ಕಾನ್ಸೆಪ್ಟನ್ನು ಮಂಡಿಸಿದ್ದಾರೆ. ಬಹಿರಂಗವಾಗಿ ಎಲ್ಲೂ ಮಾಡಿಲ್ಲ, ಆದರೂ ಸಹ ಎಲ್ಲ ಟೆಸ್ಟಿಂಗ್ ನಡೆದಿದೆ, ಸಾಯಿಲ್ ಟೆಸ್ಟಿಂಗ್ ಮಾಡಿದ್ದಾರೆ ಮತ್ತು ಆಗಲೇ ಒಂದು ಕಾನ್ಸೆಪ್ಟ್ ವಿಡಿಯೋನು ಕೂಡ ಇದರ ಬಗ್ಗೆ ಮಾಡಾಗಿದೆ. ನಮ್ಮ ಒಂದು ವಿರೋಧ ಈ ಒಂದು ಯೋಜನೆಗೆ ಇರೋದು ಕಾರಣ ಒಂದೇ, JLB ರೋಡ್ ಇರ್ಬೋದು, ವಿನೋಬಾ ರೋಡ್ ಇರ್ಬೋದು, ಎರಡು ಒಂದು ಪಾರಂಪರಿಕ ರಸ್ತೆಯಾಗಿ ಗುರುತಿಸಲಾಗಿದೆ. ಮೈಸೂರು ಪಾರಂಪರಿಕ ರಸ್ತೆಗಳು ಸುಮಾರು ಒಂದು 10ರಿಂದ 12, 15 ಇದ್ದಾವೆ. ಅದು ಆ ಪಾರಂಪರಿಕತೆಯನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಪಾರಂಪರಿಕ ರಸ್ತೆಗಳನ್ನು ಗುರುತಿಸಿದ್ದಾರೆ. ಅಂದರೆ ಸುತ್ತಮುತ್ತ ಇರುವಂಥದ್ದು ಹಸಿರು ಹದ್ದಕ್ಕೂ ಇರ್ಬೋದು, ಅದರ ಬಲಿ ಇರುವಂಥದ್ದು ಎಲ್ಲ ಪಾರಂಪರಿಕ ಕಟ್ಟಡಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಎಲ್ಲ ಪಾರಂಪರ್ಯ ಇರ್ಬೋದು, ಅದನ್ನ ಉಳಿಸ್ಬೇಕಾಗಿದೆ. ಅಂದರೆ ಯಾವ ಒಂದು ಇಮೇಜ್ ಇದೆ, ಯಾವ ಒಂದು ಟ್ರೀ ಲೈನ್ ಇದೆ, ಮತ್ತು ಜೊತೆಗೆ ಇರುವಂಥದ್ದು ಎಲ್ಲ ಕಟ್ಟಡಗಳು ಮತ್ತು ಇರುವಂಥದ್ದು ಏನು ಮೈಸೂರಿನ ಗುರುತಿದೆ ಅದನ್ನ ಉಳಿಸ್ಕೋಬೇಕಾಗಿದೆ ಅಂತ ಆ ಪಾರಂಪರಿಕ ಒಂದು ಯೋಜನೆಯನ್ನು ರೂಪಿಸಲಾಗಿದೆ. ಜೊತೆಗೆ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಈ ಹುಣಸೂರು ರಸ್ತೆ ನಮ್ಮದು ರೈಲ್ವೆ ಇದು ಡಿಪಾರ್ಟ್ಮೆಂಟಿಂದ ರೈಲ್ವೆ ನಮ್ಮ ಸ್ಟೇಷನಿಂದ ಶುರುವಾಗಿ ನಂತರ ಮಡಿಕೇರಿವರೆಗೂ ಹೋಗೋದು ನಮ್ಮ ಕ್ಷೇತ್ರದ ಒಂದು ಹೃದಯ ಭಾಗ. ಆ ರಸ್ತೆ ಮೇಲೆ ನಾವೇ ನಿತ್ಯ ಓಡೋದು, ಹುಣಸೂರಿಗೆ ಹೋಗೋದು, ಪಿರಿಯಾಪಟ್ಟಣಕ್ಕೆ ಹೋಗೋದು, ಮಡಿಕೇರಿಗೆ ಹೋಗ್ಬೇಕಂದ್ರೆ ಅದೇ ರಸ್ತೆ ನಾವು ಬಳಸೋದು. ಹೌದು, ಊಟಗಳ್ಳಿ ನಂತರ ಇದು ಭಾಳನೇ ಕಷ್ಟ, ಅಲ್ಲಿ ಭಾಳ ಟ್ರಾಫಿಕ್ ಸಮಸ್ಯೆ ಇದೆ, ಅದು ಬೇರೆ ರೀತಿಯಲ್ಲಿ ನಾವು ಬಗೆಹರಿಸ್ಬೋದು. ಆದರೆ ಆ ಊಟಗಳ್ಳಿವರೆಗೂ ಅಥವಾ ಈವನ್ ಐಶ್ವರ್ಯ ಪೆಟ್ರೋಲ್ ಬಂಕು ಇತ್ಯಾದಿ ಅದರವರೆಗೂ ನಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಅಲ್ಲಿ ಟ್ರಾಫಿಕ್ ನಿರಂತರವಾಗಿ ಫ್ಲೋ ಆಗ್ತಾಯಿದೆ. ಇದು ಹೆಚ್ಚಿನ ಒಂದು ಗಾಡಿಗಳು ವಾಹನಗಳು ಇದ್ದರೂ ಸಹ ಟ್ರಾಫಿಕ್ ಫ್ಲೋ ನೀಟಾಗಿದೆ. ಭಾಳ ವಿಸ್ತಾರವಾದಂಥ ಬೀದಿಗಳು ಇರೋ ಕಾರಣಕ್ಕಾಗಿ ಅದು ಯಾವಾಗಲೂ ಸಹ ಏನೂ ಸಮಸ್ಯೆ ಇಲ್ಲ. ಈ ಎರಡು ಯೋಜನೆಯೂ ಕೂಡ ಅವರು ಆಗಲೇ ಕಾನ್ಸೆಪ್ಟ್ ಸ್ಟೇಜ್ಗೆ ವಿಡಿಯೋ ಮಾಡೋದರಲ್ಲಿ DPR ಮಾಡೋದ್ರಲ್ಲಿ ಮುಂದುವರಿತಾವ್ರೆ, ಸಾಯಿಲ್ ಟೆಸ್ಟಿಂಗ್ ಮಾಡ್ತಾವ್ರೆ ಆಗಲೇ. ಇದು ಯಾವುದೇ ಒಂದು ಜನರ ಒಂದು ಭಾವನೆ ಅಥವಾ ಅವರ ಅಭಿಪ್ರಾಯ ತಗೊಳ್ದೇನೆ, ಸಂಶೋಧನೆ ಅಥವಾ ಅಧ್ಯಯನ ಮಾಡ್ದೇನೆ ಇದಕ್ಕೆ ಆಗಲೇ ಅವರು ಕಾಲಿಟ್ಟಿದ್ದಾರೆ. ಸೊ ಇದು ನಮ್ಮ ತೀವ್ರವಾಗಿ ವಿರೋಧ ಮಾಡಬೇಕಾಗಿದೆ. ನಾಗರಿಕರ ಒಂದು ಅಭಿಲಾಷೆ ಅಥವಾ ಅವರ ಆಕಾಂಕ್ಷೆ ಮೇರೆಗೆ ಇದು ಮಾಡಿರ್ತಕ್ಕಂಥದ್ದು ಯೋಜನೆ ಅಲ್ಲ. ಜೊತೆಗೆ ನಮ್ಮ ಹಸಿರು ಹದ್ದಕು ಏನಿದೆ ರೋಡಲ್ಲಿ, ನಮ್ಮ ಹಳೆ DC ಆಫೀಸು, ಅಠಾರ ಕಚೇರಿ ಆಫೀಸು, ನಂತರ ಅಲ್ಲಿರುವಂಥದ್ದು ಕಲಾಮಂದಿರ, ಆ ಒಂದು ರಸ್ತೆ, DCದೇ ಆದಂಥ ಒಂದು ರೆಸಿಡೆನ್ಸ್ ಇದೆ, ಜಲದರ್ಶಿನಿ ಇದೆ, ನಮ್ಮ ರೀಜನಲ್ ಆಫೀಸರ್ ಅವ್ರದ್ದು ಕೂಡ ಅಲ್ಲಿ ರೆಸಿಡೆನ್ಸ್ ಇದೆ, CFTRI ಇದೆ. ಸಂಪೂರ್ಣವಾಗಿ ಒಂದು ಹಸಿರು ಅದಕ್ಕೆ ಕುಕ್ರಳ್ಳಿ ಕೆರೆ ಇದೆ, ಮಾನಸ್ ಗಂಗೋತ್ರಿ ಇದೆ, ಪೂರ್ತಿ ಒಂದು ಹಸಿರು ಅದಕ್ಕೇ ಅದು ಒಂದು ಹೆಸರುವಾಸಿ ಆಗಿರ್ತಕ್ಕಂಥ ಒಂದು ಬೀದಿ. ಸಮಸ್ತ ಮೈಸೂರು ನಾಗರಿಕರು ಅಲ್ಲಿ ಬರೀ ವಾಹನಗಳ ಮೂಲಕ ಅಲ್ಲ, ಅವರು ನಡ್ಕೊಂಡು ಬರ್ಬೋದು ಅಲ್ಲಿ. ಅಂಥ ಒಂದು ನೆರಳಿದೆ ಅಲ್ಲಿ, ಒಳ್ಳೆಯ ರಸ್ತೆ ಅದು. ಅದ್ರೇನು ಹೆಚ್ಚಿನ ಅಭಿವೃದ್ಧಿ ಮಾಡೋದೇನು ಬೇಕಾಗಿಲ್ಲ, ಮೇಂಟೆನೆನ್ಸ್ ಮಾಡಿದ್ರೆ ಸಾಕು. ಈ ನಿಟ್ಟಿನಲ್ಲಿ ಇವರು ಏನು ಮಾಡ್ತಾ ಇರೋದು ನಾವು ತೀವ್ರವಾಗಿ ವಿರೋಧ ಮಾಡ್ತೀವಿ. ಈ ಎರಡು ಫ್ಲೈಓವರ ಅವಶ್ಯಕತೆ ಇಲ್ಲವೇ ಇಲ್ಲ. ಎಲ್ಲಿ ಅಭಿವೃದ್ಧಿ ಬೇಕಾಗಿದೆ ನಾವು ಸಂಪೂರ್ಣವಾಗಿ ನಮ್ಮ ಬೆಂಬಲ ಇದ್ದೇ ಇರುತ್ತೆ. ಅಭಿವೃದ್ಧಿ ಮಾಡೋದ್ರಲ್ಲಿ ನಾವು ಸಂಪೂರ್ಣವಾದಂಥ ಬೆಂಬಲ ಇದೆ. ಇದು ಅಗತ್ಯವಿಲ್ಲದೆ ಇರುವಂಥದ್ದು ಏನು ಯೋಜನೆಗಳು ರೂಪಿಸ್ತಾ ಇದ್ದಾರೆ ಅದು ದಯವಿಟ್ಟು ಮಾಡಬೇಡಿ ಅಂತ ನಾವು ಬೇಡಿಕೆಯನ್ನು ಕೊಡ್ತಾ ಇದ್ವಿ. ಇಂಥ ಒಂದು ಯೋಜನೆಗಳು ಜನರ ಒಂದು ಆಕಾಂಕ್ಷೆ ಮೇರೆಗೆ ಅಧ್ಯಯನ ಅಥವಾ ಸಂಶೋಧನೆ ಮಾಡುವಂಥದ್ದು ದೃಷ್ಟಿಯಲ್ಲಿ ಅವ್ರು ಮಾಡಬೇಕಾಗಿದೆ. ಈ ಥರ ಬರೀ ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲವೇ ಇಲ್ಲ. ನಾವು ಅಭಿವೃದ್ಧಿ ವಿರೋಧಿ ಅಲ್ಲ, ಅಭಿವೃದ್ಧಿ ಬೇಕಾಗಿದೆ. ನಾನೇ ಎಷ್ಟೋ ಸರಿ ಹೇಳಿದ್ದೀನಿ, ಬೇಕಾದಷ್ಟು ಕಡೆ ನಮ್ಮ ಟ್ರಾಫಿಕ್ ಸಮಸ್ಯೆ, ಮೈಸೂರು ಒಂದು ಏನು ಈ ಹಳೆ ಮೈಸೂರು ನಗರ ಏನಿದೆ ಅದರ ಒಂದು ಆಚೆ ಅತಿ ಅವಶ್ಯ ಬೇಕಾಗಿದೆ. ರಿಂಗ್ ರೋಡಿನ ಅಭಿವೃದ್ಧಿ ಮಾಡಬೇಕಾಗಿದೆ, ಬೇರೆ ಬೇರೆ ಯೋಜನೆಗಳು ತರಬೇಕಾಗಿದೆ. ಆದರೆ ಈ ಒಂದು ನಿರ್ದಿಷ್ಟವಾಗಿ ಈ ಒಂದು ಪಾರಂಪರಿಕ ನಗರದ ಒಂದು ಕಲೆ, ನಮ್ಮ ಗುರುತು, ಆ ಸಂಸ್ಕೃತಿಯನ್ನು ಏನು ಉಳಿಸಬೇಕಾಗಿದೆ, ಆ ನಿಟ್ಟಿನಲ್ಲಿ ನಾವು ಮುಂದುವರಿಬೇಕಾಗಿದೆ. ಮುಖ್ಯಮಂತ್ರಿ ಅವರು ಕೂಡ ನಿನ್ನೆ ಒಂದು ಗ್ರೇಟರ್ ಮೈಸೂರು ಸಭೆಯಲ್ಲಿ ಅದೇ ಒಂದು ಘೋಷಣೆಯನ್ನು ಕೊಟ್ಟಿದ್ದಾರೆ. ಮೈಸೂರು ನಗರದ ಪಾರಂಪರ್ಯ ಸಂಸ್ಕೃತಿ ಬದ್ಧವಾದಂಥ ಯೋಜನೆಗಳು ರೂಪಿಸಿ ಅಂತ ಹೇಳಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಇವರು ಕೂಡ ಮುಂದುವರಿಲಿ ಅಂತ ನಾವು ಆಗ್ರಹಿಸ್ತಾ ಇದ್ವಿ. ಅದು ಒಳ್ಳೆಯ ಒಂದು ಘೋಷಣೆ, ಒಳ್ಳೆಯ ಒಂದು ಹೇಳಿಕೆ. ನಾವು ಅದೇ ನಿಟ್ಟಿನಲ್ಲಿ ಇವರು ಮಾಡಲಿ, ಅವ್ರ ಮಾತಂಗೆ ಅವ್ರು ಹೇಳಿದಂತೆ, ಅವ್ರು ಹೇಳಿಕೆ ಅಂತೆ ಅವ್ರು ಮುಂದುವರಿಲಿ, ನಮ್ದೇನು ವಿರೋಧ ಇಲ್ಲ. ಯಾರಿಗೂ ಗೊತ್ತೇ ಇಲ್ಲ, ಅಲ್ಲಿರುವಂಥದ್ದು ಕಾಂಗ್ರೆಸ್ ಶಾಸಕರ ಗಮನಕ್ಕೆ ತಂದಿರಲಿಲ್ಲ. ಈ ಕಾಂಗ್ರೆಸ್ ಶಾಸಕರ ನಿಲುವು ಏನಿದೆ ಸರ್? ಅವ್ರ ನಿಲುವು ಅವ್ರ ಪಕ್ಷದ ಪರವಾಗಿರುತ್ತೆ ನೋಡಿ, ಅದು ಮುಖ್ಯ. ಇಲ್ಲಿ ನಮ್ಮ ನಿಲುವು ಮುಖ್ಯ ಅಷ್ಟೇ.
ಈ ಫ್ಲೈಓವರು ಅಗತ್ಯವಿಲ್ಲ. ನೀವೆಲ್ಲರೂ ಓಡಾಡ್ತೀರ, ನಾವೆಲ್ಲರೂ ಇಲ್ಲಿ ಪ್ರೆಸ್ನವ್ರು ಇರ್ಬೋದು, ನಾವು ಜನಪ್ರತಿನಿಧಿ ಇರ್ಬೋದು, ಜನಸಾಮಾನ್ಯರಿರ್ಬೋದು, ಮೈಸೂರು ನಾಗರಿಕರು ಇರ್ಬೋದು, ನಿತ್ಯ ಆ ಬೀದಿ ಮೇಲೆ ಓಡಾಡೋದು ನಾವು. ಮೆಟ್ರೋಪೋಲ್ ಸರ್ಕಲ್ಲು, ಜಲದರ್ಶಿನಿ, ಕಲಾಮಂದಿರ, ನಿತ್ಯ ಅಲ್ಲಿ ಜಯಲಕ್ಷ್ಮೀಪುರಮ್ಮು, ಗೋಕುಲಮ್ಮು ಮತ್ತು ಇತ್ಯಾದಿ ಅಲ್ಲಿ ಇನ್ನೂ ದೂರ ಹಿಂಕಲ್ ಉಟ್ಕೊಳ್ಳಿ ಎಲ್ಲರೂ ಬರೋದು ಆ ಬೀದಿಯಲ್ಲೇ. ನಮ್ಮೆಲ್ಲರಿಗೂ ಆ ಎಲ್ಲಿ ಟ್ರಾಫಿಕ್ ಸಮಸ್ಯೆ ಇರೋದು ಆ ರೋಡ್ ಮೇಲೆ ನಮ್ಮೆಲ್ಲರಿಗೂ ಗೊತ್ತಿದೆ. ಅದನ್ನು ನಿಖರವಾಗಿ ಅವ್ರು ಬಗೆಹರಿಸಬೇಕಾಗಿದೆ. ಇಲ್ಲಿ ಮೆಟ್ರೋಪೋಲ್ ಸರ್ಕಲಿಂದ ನಮ್ಮ ಐಶ್ವರ್ಯ ಪೆಟ್ರೋಲ್ ಬಂಕ್ವರೆಗೂ ಫ್ಲೈಓವರ್ ಅಗತ್ಯವಿಲ್ಲವೇ ಇಲ್ಲ. ಮತ್ತು ಫ್ಲೈಓವರ್ಗಳು ಬೇಕಾದಷ್ಟು ಸಂಶೋಧನೆಗಳಿದ್ದಾವೆ. ಅದು ಟ್ರಾಫಿಕ್ನ ಬರೀ ಒಂದು ಪಾಯಿಂಟಿಂದ ಬೇರೆ ಪಾಯಿಂಟ್ಗೆ ಹೋಗಿ ಹಾಕುತ್ತೆ. ಅದು ಶಾಶ್ವತವಾದಂಥ ಪರಿಹಾರ ಅಲ್ಲ. ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ವರೆಗೆ ಇವರು ಮೈಸೂರಲ್ಲಿ ಜನಸಂಖ್ಯೆ ಇಲ್ಲದೆ ಇರೋ ಕಾರಣಕ್ಕಾಗಿ ಅದ್ರ ಬಗ್ಗೆ ಏನೂ ಯೋಚನೆ ಮಾಡಿಲ್ಲ. ಇದು ಜನಸಂಖ್ಯೆ ಆಧಾರ ಕೂಡ ಇವತ್ತು ತೆಗ್ದಿದೆ, ಅದು ಇಲ್ಲ. ಸೊ ಪುನಃ ಮೆಟ್ರೋ ಏನು ಪ್ರಸ್ತಾಪ ಮಾಡೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ. ನಾವು ಕೂಡ ಕೈ ಜೋಡಿಸ್ತೀವಿ. ನಾವು ಅದರ ಪರ ಇದ್ದೀವಿ. ನಮ್ಮ ಪಾರಂಪರಿಕ ನಗರದಲ್ಲಿ ಅಂಡರ್ಗ್ರೌಂಡ್ ಮಾಡುವಂಥದ್ದು ವ್ಯವಸ್ಥೆ ಇದೆ. ಈಗ ಫೋರ್ಟ್ ಕಡೆ ಮುಂಬೈನಲ್ಲಿ ಅಂಡರ್ಗ್ರೌಂಡೇ ಮಾಡಿರೋದು. ಯಾಕೆಂದರೆ ಅಲ್ಲೂ ಕೂಡ ಪಾರಂಪರಿಕತೆ ಉಳಿಸ್ಬೇಕು ಅಂತ ಆ ಮೆಟ್ರೋ ಪೂರ್ತಿ ಅಂಡರ್ಗ್ರೌಂಡ್ ಮಾಡಿದ್ದಾರೆ. ಮತ್ತು ರೋಡ್ ಕೆಳಗೆ ಹೋಗುತ್ತದು. ಯಾವುದೇ ಒಂದು ಕಟ್ಟಡ ಏನು ಸ್ಟ್ರಕ್ಚರಲ್ ಏನು ಸಮಸ್ಯೆ ಬರ್ದೇನೆ ಆ ಥರ ಒಂದು ಒಳ್ಳೆ ಮೆಟ್ರೋ ಮಾಡಿದ್ದಾರೆ ಮುಂಬೈಯಲ್ಲಿ. ಮೈಸೂರಲ್ಲೂ ಅದೇ ಮಾಡ್ಬೋದು. ನೀವು ಪ್ರಸ್ತಾಪ ಮಾಡಿ ಮುಂದುವರಿಯೋಣ. ನಾವು ಕೂಡ ಕೈ ಜೋಡಿಸ್ತೀವಿ. ಇಂಥ ಒಂದು ಅಭಿವೃದ್ಧಿಯ ಒಂದು ಹೆಸರಿನಲ್ಲಿ ಇಂಥ ಒಂದು ಯೋಜನೆ ಮಾಡೋದು, ಅಗತ್ಯವಿಲ್ಲದೆ ಇರ್ತಕ್ಕಂಥ ಯೋಜನೆ ಮಾಡೋದು ಅವಶ್ಯಕತೆ ಇಲ್ಲ. ಬದಲಿಯಾಗಿ ಏನು ಮಾಡ್ಬೋದು?